ಶ್ರಾವಣ ಮಾಸ ಬಂತು. ಶ್ರಾವಣ ಮಾಸದಲ್ಲಿ ನಾವು ಬೆಳಗ್ಗೆ ಎದ್ದು ಮಡಿಯಿಂದ ದೇವರ ಪೂಜೆ ಮಾಡುವಂಥದ್ದು, ಅದೇ ರೀತಿಯಾಗಿ ಒಳ್ಳೆಯ ಆಹಾರ ಸೇವನೆ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ಆಚಾರವಂತ ಸಂಪ್ರದಾಯ ಅಂತ ಹೇಳ್ತೇವೆ. ಏನಿದು ಆಚಾರೋ ಪರಮೋ ಧರ್ಮ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪ್ರಥಮ ಶುಕ್ರವಾರ ಶ್ರಾವಣ ಮಾಸದ ಆರಂಭ. ಈ ಬಾರಿ 5 ಶುಕ್ರವಾರ ಶ್ರಾವಣ ಮಾಸ ಬರುತ್ತೆ. ಹಾಗಾದರೆ ನಮಗೆ ಇವತ್ತು ವಿಷಯ ಇರೋದು, ಒಂದು ಜನಾಂಗ ಇದೆ, ಅವರಿಗೆ ಹೊಡಿ ಬಡಿ ಕಡಿ ಜಡಿ ತಡಿ ಬಿಟ್ಟರೆ ಬೇರೆ ವಿಷಯಗಳೇ ಗೊತ್ತಿಲ್ಲ. ಆದರೆ ಇವತ್ತಿನ ವಿಷಯ ನಮ್ಮದು ಮಡಿಯ ವಿಷಯ. ಮಡಿ ಅಂದರೆ ಏನು? ಹಾಗೆ ಅಮ್ಮ ಮಕ್ಕಳಿಗೆ ಹೇಳ್ತಾಳೆ, ಮಡಿ ಉಟ್ಕೊಂಡು ಬನ್ನಿ ತಿಂಡಿ ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಮಡಿ ಅಂದರೆ ಏನು ಅಂದರೆ ಸ್ನಾನ ಮಾಡ್ಕೊಂಡು ಬನ್ನಿ ತಿಂಡಿ ಕೊಡ್ತೀನಿ ಅಂತ ಅರ್ಥ. ಅದೇ ರೀತಿಯಾಗಿ ಮಡಿ ಬಟ್ಟೆ ಹಾಕೊಂಡು ಬಂದರು, ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ, ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಏನು ಹಾಗಾದರೆ ಇಲ್ಲಿ ಮಡಿ ಬಟ್ಟೆ ಅಂತ ಹೇಳಿದ್ರೆ ಒಳ್ಳೆಯ ಶುಭ್ರವಾದಂತಹ ತೊಳೆದ ಬಟ್ಟೆಯನ್ನು ಕುಟ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅರ್ಥ. ಗುರುವಾರ ಅಮಾವಾಸ್ಯೆ, ಶುಕ್ರವಾರ ಶ್ರಾವಣ ಮಾಸದ ಆರಂಭ. ಹೆಂಡತಿ ಗಂಡನಿಗೆ ಹೇಳ್ತಾಳೆ, ನಾಳೆಯಿಂದ ಶ್ರಾವಣ ಮಾಸ ಆರಂಭ ಆಗುತ್ತೀರಿ, ಏನು ಮಾಡಬೇಕಂದ್ರೆ ನೀವು ಬೆಳಗ್ಗೆ ಎದ್ದು ಮಡಿ ನೀರನ್ನು ತುಂಬಿಸಿಡಬೇಕು ಅಂತ ಹೇಳ್ತಾಳೆ. ಆಯಿತು, ಗಂಡ ಆಯಿತು ಅಂತ ಹೇಳ್ದ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದ. ಹೆಂಡತಿ ನೋಡಿದ್ರು, ಹೇಳ್ತಾ ಇದ್ದಾಳೆ, ಏನ್ರಿ ಇದು ನೀವು ಹಾಗೆ ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಮಾಡೋದು ಬಿಟ್ಕೊಂಡು ಹಾಗೆ ಸ್ನಾನದ ಒಂದು ಟವೆಲ್ಲನ್ನೇ ಹಾಕೊಂಡು ಬಂದು ಪೂಜೆಯನ್ನು ಮಾಡ್ತಾ ಇದ್ದೀರಲ್ಲ ಅಂತ ಕೇಳ್ತಾ ಇದ್ದಾಳೆ. ಏನು ಈ ಮಡಿ ಬಟ್ಟೆ ಅಂದರೆ ಶುಭ್ರವಾದಂತಹ ದೇವರ ಎದುರಿಗೆ ನಾವು ಇರುವಾಗ ಶುಭ್ರವಾದಂತಹ ಒಳ್ಳೆಯ ರೇಷ್ಮೆದು ಅಥವಾ ಶುಭ್ರವಾದಂತಹ ಕಾಟನ್ ಬಟ್ಟೆಯನ್ನು ನಾವು ಉಟ್ಕೊಂಡು ಪೂಜೆ ಮಾಡುವಂತಹ ಒಂದು ವಿಧಿ. ಇದಕ್ಕೆ ನಾವು ಮಡಿ ಅಂತ ನಾವು ಹೇಳ್ತೀವಿ. ಏನು ಹಾಗಾದರೆ ಇಲ್ಲಿ ಮಡಿ ಪಾತ್ರೆಯಲ್ಲಿ ನೀರನ್ನು ತಂದು ಕೊಡು ಅಂತ ಹೇಳ್ತೇವೆ. ಮಡಿ ಪಾತ್ರೆಯಲ್ಲಿ ನೀರನ್ನು ತಂದು ಕೊಡುವಂಥ ಪಾತ್ರೆಯನ್ನು ಶುದ್ಧವಾಗಿಟ್ಕೊಂಡು ಆ ಪಾತ್ರೆಯಲ್ಲಿ ಅದು ತಾಮ್ರದ್ದು ಆಗಿರಬಹುದು ಅಥವಾ ಹಿತ್ತಾಳೆಯದ್ದು ಪಾತ್ರೆ ಆಗಿರಬಹುದು, ಇನ್ನು ಬೆಳ್ಳಿಯ ಇದ್ದಂತಹ ಶಕ್ತಿ ಇದ್ದಂಥವ್ರಿಗೆ ಬೆಳ್ಳಿಯ ಪಾತ್ರೆ ಆಗಿರಬಹುದು, ಅಂತಹ ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಡಿ ಅಂತ ಹೇಳ್ತೀವಿ. ಶುಕ್ರವಾರದ ಪೂಜೆಗೆ ಅದು ಕಲಶ ಆರಾಧನೆಗೆ ಸಾಮಾನ್ಯವಾಗಿ ಬೆಳ್ಳಿಯೋ ಅಥವಾ ಹಿತ್ತಾಳೆಯೋ ಅಥವಾ ತಾಮ್ರದ ಕಲಶ ಅಂತ ಹೇಳೋದು ಶ್ರೇಷ್ಠವಾಗಿದೆ. ಅಂತಹ ಶುದ್ಧವಾದಂತಹ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ಬನ್ನಿ ಅಂತ ಅರ್ಥ. ಪುರಂದರದಾಸರು ಹೇಳ್ತಾರೆ, ಹೊಟ್ಟೆಯೊಳಗಿನ ಕಾಮ ಕ್ರೋಧ ಮದ ಮತ್ಸರ ಇವುಗಳನ್ನು ಬಿಟ್ಟಿದ್ದರೆ ಅದು ನಿಜವಾದ ಮಡಿ ಅಂತ ಹೇಳ್ತಾರೆ. ಹಾಗಾದರೆ ಮಾನಸಿಕವಾದಂತಹ ದೋಷಗಳನ್ನು ನಿವಾರಿಸಿಕೊಂಡು ಮನಸ್ಸನ್ನು ಶುದ್ಧವಾಗಿರುವಂತಹ ಆ ಸ್ಥಿತಿ ಏನಿದೆಯೋ ಅದಕ್ಕೆ ನಾವು ಮಡಿ ಅಂತ ಹೇಳ್ತೇವೆ. ಆ ಮಡಿಗೆ ಮತ್ತೊಂದು ಶಬ್ದ ಆಚಾರ ಅಂತ ಅರ್ಥ. ಪಂಚೇಂದ್ರಿಯಸ್ಯ ದೇಹಸ್ಯ ಬುದ್ಧೇಶ್ಚ ಮನಸಸ್ಥರ ದ್ರವ್ಯದೇಶ ಕ್ರಿಯಾಣಾಂಚ ಶುದ್ಧಿರಾಚಾರ ಇಷ್ಯತೆ. ಆಚಾರ ಶಬ್ದಕ್ಕೆ ಅರ್ಥ ಏನು ಅಂದರೆ ಪಂಚೇಂದ್ರಿಯಸ್ಯ ದೇಹಸ್ಯ, ನಮ್ಮ ದೇಹದಲ್ಲಿ ಇರುವಂತಹ ಪಂಚೇಂದ್ರಿಯಗಳು ಯಾವ್ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನು ಕೂಡ ನಾವು ಶುದ್ಧಿಯನ್ನಾಗಿಟ್ಕೊಳ್ಬೇಕು. ಬುದ್ಧೇಶ್ಚ ಮನಸಸ್ತತ, ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿಯನ್ನು ಅತ್ಯಂತ ಪವಿತ್ರವಾಗಿ ಶುದ್ಧವಾಗಿಟ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ದ್ರವ್ಯ ನಾವು ಉಪಯೋಗ ಮಾಡುತ್ತಿರುವಂತಹ ಆಹಾರಗಳನ್ನು ಕೂಡ ಶುದ್ಧ ಆಹಾರ ಸೇವನೆ, ಸಾತ್ವಿಕ ಆಹಾರ ಸೇವನೆಗಳನ್ನು ಮಾಡುವಂಥದ್ದು. ಹಾಗೆ ದೇಶ, ನಾವಿರುವಂತಹ ದೇಶ ಅಂದರೆ ನಾವಿರುವಂತಹ ಜಾಗದಲ್ಲಾಯಿತು, ಅದು ಮನೆ ಆಗಿರಬಹುದು, ನಿಮ್ಮ ಕಾರ್ಯಾಲಯ ಆಗಿರಬಹುದು, ವೈದ್ಯಾಲಯ ಆಗಿರಬಹುದು, ನೀವು ಕೆಲಸ ಮಾಡುವಂತಹ ಎಲ್ಲ ಸ್ಥಳಗಳನ್ನು ಕೂಡ ಮನೆಯನ್ನು ಕೂಡ ಅತ್ಯಂತ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು, ಚೊಕ್ಕವಾಗಿ ಇಟ್ಕೊಳ್ಳುವಂಥದ್ದು ಏನಿದೆಯೋ, ಚೊಕ್ಕಟವಾಗಿ ಇಟ್ಕೊಳ್ಳುವಂಥದ್ದು ಏನಿದೆಯೋ ಅದಕ್ಕೂ ಕೂಡ ನಾವೇನು ಹೇಳ್ತೀವಿ? ಆಚಾರ ಶುದ್ಧಿ ಅಂತ ಹೇಳ್ತೀವಿ. ಆದಷ್ಟು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು, ಅದರಿಂದ ಆಹಾರ ಶುದ್ಧಿ ಆಗುತ್ತೆ. ಹೇಳಿದಾರಲ್ವಾ, ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿ. ಆಹಾರ ಚೆನ್ನಾಗಿದ್ದರೆ ಮನಸ್ಸು ಕೂಡ ಶುದ್ಧಿಯಾಗಿರುತ್ತೆ ಅಂತ. ಜೀವನ ಶುದ್ಧವಾಗಿರಬೇಕಾದ್ರೆ ಈ ಶುದ್ಧತೆ, ಈ ಮಡಿ, ಒಂದು ನಿಯಮಿತವಾದಂತಹ ಜೀವನ, ಒಂದು ವ್ಯವಸ್ಥೆ ಅಂತ ಹೇಳೋದು ನಮಗೆ ಬೇಕು. ಅದು ಇರದೇ ಇದ್ದರೆ ಜೀವನ ಅವ್ಯವಸ್ಥೆ ಆಗುತ್ತೆ. ಯಾಕಂದರೆ ಭಗವಂತ ಮಾಡುತ್ತೆ ಇವತ್ತು ಕೂಡ ಸುವ್ಯವಸ್ಥೆ. ಆ ಸುವ್ಯವಸ್ಥೆ ನಾವಿದ್ದೇವೆ. ಅದಕ್ಕಾಗಿ ನಾವು ಆಚಾರವಂತರಾಗೋಣ, ಮಡಿವಂತರಾಗೋಣ. ಶುದ್ಧತೆಯನ್ನು ನಮ್ಮ ಜೀವನ ಪ್ರತಿ ಅಂಗದಲ್ಲೂ ಕೂಡ ಬೆಳೆಸ್ಕೊಂಡು ಬರುವಂತಹ ಶ್ರಾವಣ ಮಾಸ ನಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡುವಂಥದ್ದಾಗಲಿ. ಭಾರತೀಯ ಸಂಸ್ಕೃತಿ, ವೇದ, ಜ್ಯೋತಿಷ್ಯ, ವಾಸ್ತು, ಪುರಾಣಗಳು, ಇತಿಹಾಸ, ಅದೇ ರೀತಿಯಾಗಿ ವಿಶೇಷವಾದಂತಹ ರೀತಿಯ ಯಜ್ಞಯಾಗಾದಿಗಳು, ಅವುಗಳ ಒಂದು ತಿಳುವಳಿಕೆ, ಹಬ್ಬಗಳ ಹರಿದಿನಗಳ ಬಗ್ಗೆ ತಿಳುವಳಿಕೆ, ಇವನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ದಿನಗಳು ಕೂಡ ಶುಭವಾಗಲಿ. ಓಂ ನಮಃ.